ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಶನಿವಾರದ ಎಪಿಸೋಡಿನ ಅಂದ್ರೆ ಪ್ರೀ ಫಿನಾಲೆ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ನಾವು ನೋಡಿದ ಹಾಗೆ ನಮ್ಮ ಸುದೀಪ್ ಸರ್ ಅವರು ಎಲ್ಲ ಕಂಟೆಸ್ಟೆಂಟ್ಗೂ ಹೇಳ್ತಾ ಇದ್ದಾರೆ, ಈ ಸಾರಿ ಇವತ್ತಿನ ತನಕ ಬಂದಿರುವಂತಹ ವೋಟ್ಸ್ ಬಂದ್ಬಿಟ್ಟು 37 ಕೋಟಿ ವೋಟ್ ಬಂದಿದೆ ವಿನ್ನರ್ಸಿಗೆ. ಅಂದ್ರೆ ಫಸ್ಟ್ ಪ್ಲೇಸಿಗೆ ಇಷ್ಟು ಓಟು ಬಂದಿದೆ. ಅಂದ್ರೆ ಫಸ್ಟ್ ಸೆಕೆಂಡಿನ ಅಂತರ ಬಂದ್ಬಿಟ್ಟು ಅಷ್ಟೇನು ದೊಡ್ಡದಾಗಿಲ್ಲ, ತುಂಬಾನೇ ಕಮ್ಮಿ ಆಗಿದೆ. ಇನ್ನೂ ಕೂಡ ಸಂಡೇ ತನಕ ಓಟ್ ಹಾಕಕ್ಕೆ ಟೈಮ್ ಇದೆ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವರು ಒಂದು ಕ್ಲೂ ತರ ಕೊಡ್ತಾ ಇದ್ದಾರೆ. ದಯವಿಟ್ಟು ಆಯ್ತಾ, ಯಾರ್ಯಾರೆಲ್ಲ ಓಟ್ ಹಾಕ್ತಾ ಇದ್ದೀರಾ ರಕ್ಷಿತನ್ಗೆ ಓಟ್ ಹಾಕೋದನ್ನ ಮಾತ್ರ ಸ್ಟಾಪ್ ಮಾಡಬೇಡಿ, ಖಂಡಿತವಾಗ್ಲೂ ಓಟ್ ಹಾಕಿ ಅಂತೀನಿ. ಇಲ್ಲಿ ಈ ಪ್ರೋಮೋದಲ್ಲಿ ದಯವಿಟ್ಟು ಈ ಪ್ರೋಮೋ ನೋಡಿ ಮಿಸ್ಲೀಡ್ ಆಗಬೇಡಿ. ಈ ಪ್ರೋಮೋ ನೋಡಿ ರಕ್ಷಿತಾ ವಿನ್ ಆಗಲ್ವೇನೋ ಅಂತ ಅನ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಯಾವುದೇ ಒಂದು ಫಿನಾಲೆಲ್ಲೂ ಕೂಡ ಫಸ್ಟೇ ಪ್ರೀ ಫಿನಾಲೆ ದಿನ ಫಸ್ಟ್ ವಿನ್ ಆಗುವಂತ ಕಂಟೆಸ್ಟೆಂಟ್ಗೆ ಇಷ್ಟು ಕೋಟಿ ವೋಟ್ ಬಂದಿದೆ ಅಂತ ಒಂದು ಕನ್ಕ್ಲೂಷನ್ಗೆ ಯಾವುದೇ ಸೀಸನ್ ಅಲ್ಲೂ ಕೂಡ ಬಂದಿಲ್ಲ. ನೀವು ಕೂಡ ಬರಕ್ ಹೋಗ್ಬೇಡಿ. ಇಲ್ಲಿ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾ ಇರೋದು, ಫಸ್ಟ್ ಅಂದ್ರೆ ವಿನ್ ಆಗುವಂತಹ ಕಂಟೆಸ್ಟೆಂಟಿಗೆ 37 ಕೋಟಿ ವೋಟ್ಸ್ ಬಂದಿದೆ. ಅದೇ ರೀತಿ ಸೆಕೆಂಡ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟಿಗೂ ಕೂಡ ಅಷ್ಟೇ ವೋಟ್ ಬಂದಿದೆ. ಸ್ವಲ್ಪ ಅಂತರ ಇದೆ ಅಷ್ಟೇನೆ, ಸ್ವಲ್ಪ ಅಂತರ ಇದೆ ಅಂತ ಅವ್ರು ಹೇಳ್ತಿರೋದು ಏನಕ್ಕೆ ಅಂತಂದ್ರೆ, ಯಾರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಆ ಕಂಟೆಸ್ಟೆಂಟ್ಗೆ ಇನ್ನೂ ಹೆಚ್ಚಿನ ವೋಟ್ ಬರಲಿ ಅನ್ನೋದು ನಮ್ಮ ಸುದೀಪ್ ಸರ್ ಅವರು ಹೇಳ್ತಿರುವಂತಹ ಒಂದು ವಿಷಯ, ಒಂದು ಕ್ಲೂ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ರಕ್ಷಿತನ್ ವೋಟ್ ಹಾಕಿ ಅಂತೀನಿ. ಓಕೆ ಆಯ್ತಾ, ಈ ಪ್ರೋಮೋ ನೋಡ್ಬಿಟ್ಟು ಎಲ್ಲಾ ಕಡೆ ಒಂದು ವಿಷಯ ಫುಲ್ಲು ಹಬ್ಬುತ್ತಾ ಇದೆ ಆಯ್ತಾ. ವಿನ್ನರೇ ಗಿಲ್ಲಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ನರು ಗಿಲ್ಲಿ ನಟ. 37 ಕೋಟಿ ಓಟ್ ತಗೊಂಡು ಗಿಲ್ಲಿ ನಟ ವಿನ್ ಆಗಿದ್ದಾನೆ ಅಂತ ಎಲ್ಲಾ ಕಡೆನೂ ವಿಷಯನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ವಿನ್ನರ್ನ ಅನೌನ್ಸ್ ಮಾಡೋ ತನಕ ಯಾರು ಕೂಡ ಒಂದು ಕನ್ಕ್ಲೂಷನ್ಗೆ ಬರಕ್ ಹೋಗ್ಬೇಡಿ. ದಯವಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ, ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟು ನಿಜವಾಗ್ಲೂ ನಡೆಯುತ್ತೆ. ಇಲ್ಲಿ ಸುದೀಪ್ ಸರ್ ಅವರು ವಿನ್ನರಿಗೆ 37 ಕೋಟಿ ವೋಟ್ ಬಂದಿದೆ ಅಂತ ಹೇಳಿದ್ದಾರೆ, ಬಿಟ್ರೆ ಗಿಲ್ಲಿ ನಟನ್ಗೆ 37 ಕೋಟಿ ವೋಟ್ ಬಂದಿದೆ ಅಂತ ಹೇಳಿಲ್ಲ. ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ ಸ್ನೇಹಿತರೆ, ಯಾರು ಕೂಡ ಓಪನ್ ಆಗಿ ಒಂದು ಡಿಕ್ಲರೇಷನ್ಗೆ ಬರಲ್ಲ. ಯಾವುದೇ ಸೀಸನ್ ಅಲ್ಲಿ ಕೂಡ ಅದು ಹೋಸ್ಟ್ ಆಗಿರ್ಬೋದು, ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಒಂದು ಪ್ರೋಮೋನ ಎಡಿಟಿಂಗ್ ಮಾಡಿ ಅವರೇ ಓಪನ್ ಆಗಿ 37 ಕೋಟಿ ಓಟ್ ಬಂದಿದೆ ವಿನ್ನರಿಗೆ, ಹಾಗಾದ್ರೆ ಗಿಲ್ಲಿನೇ ವಿನ್ನರ್ ಅಂತ ಏನು ಅವ್ರು ಹೇಳ್ತಾ ಇಲ್ಲ. ಅವರು ಜಸ್ಟ್ ಒಂದು ಕ್ಲೂ ಕೊಡ್ತಾ ಇದ್ದಾರೆ, ಕೊಡ್ತಿದ್ದಾರೆ ಅಷ್ಟೇನೆ. ನೋಡಿ, ವಿನ್ನರಿಗೆ 37 ಕೋಟಿ ಓಟ್ ಬಂದಿದೆ ಆಯ್ತಾ, ಸೆಕೆಂಡ್ ಅಲ್ಲಿ ಇರೋರು ಸ್ವಲ್ಪ ಅಂತರದಲ್ಲೇ ಇದ್ದಾರೆ, ಓಟ್ ಹಾಕಿ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಓಟ್ ನಿಲ್ಲಿಸ್ಬೇಡಿ, ಓಟ್ ಹಾಕಿ ಅಂತ ಒಂದು ಕ್ಲೂ ಕೊಡ್ತಿದ್ದಾರೆ ಬಿಗ್ ಬಾಸ್ ಟೀಮು. ಓಕೆ, ಇಲ್ಲಿ 37 ಕೋಟಿ ಓಟು ಬರಲು ಸಾಧ್ಯವೇ? ಇದೆಲ್ಲ ಸುಳ್ಳ ಆಯ್ತಾ? 37 ಕೋಟಿ ಓಟ್ ಏನ್ ಗುರು, ಇದೆಲ್ಲ ಫೇಕ್ ಗುರು ಅನ್ನೋರಿಗೆ ನಾನು ನಿಮಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಒಬ್ಬ ಮನುಷ್ಯ 99 ಓಟ್ ಹಾಕ್ಬೋದು ಅಂತ ಇಟ್ಕೊಳ್ಳಿ ಆಯ್ತಾ. ನಾವು ಒಂದು ರಾಜಕೀಯ ವಿಷಯಕ್ಕೆ ಬಂದರೆ, ಏನಾದರೂ ಒಂದು ಚುನಾವಣೆಯ ವಿಷಯಕ್ಕೆ ಬಂದರೆ ನಾವು ಒಂದೇ ಓಟ್ ಹಾಕೋಕ್ಕಾಗೋದು, ನಮಗೆ ಒಂದೇ ಓಟ್ ಹಾಕೋಕ್ಕಾಗೋದು, ಸರಿನಾ? ಈಗ ನಮ್ಮಲ್ಲಿ ಒಂದು 7 ಕೋಟಿ ಕನ್ನಡಿಗರಿದ್ದಾರೆ ಅಂತಂದರೆ ಆಯಿತಾ, ಆ 7 ಕೋಟಿ ಜನ ಕೂಡ ಒಂದೊಂದೇ ಓಟ್ ಹಾಕೋಕ್ಕಾಗೋದು. ಆದರೆ ಒಂದು ಬಿಗ್ ಬಾಸ್ ಶೋ ಅಂತ ಬಂದಾಗ ನಾನಾ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವರ ಇಷ್ಟದ ಕಂಟೆಸ್ಟೆಂಟ್ಗಳಿಗೆ ಕನಿಷ್ಠ ಅಂತಂದ್ರೂ ಒಂದು ಮನೆಯಿಂದನೇ ಸಾವಿರಾರು ಓಟುಗಳನ್ನ ಹಾಕ್ತಾರೆ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಸರಿಯಾ? ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಆಯ್ತಾ, ಅವ್ರಿಗೆ ಮಕ್ಕಳು ಆಯ್ತಾ ಇದ್ದಾರೆ, ಒಂದು 4 ಜನ 5 ಜನ ಮನೇಲಿದ್ದಾರೆ ಅಂತ ಇಟ್ಕೊಳ್ಳಿ. ಪ್ರತಿಯೊಬ್ಬರ ಹತ್ರನೂ ಇವಾಗ ಆಂಡ್ರಾಯ್ಡ್ ಫೋನ್ ಇದೆ, ಪ್ರತಿಯೊಬ್ಬರು ಮನೇಲೂ ಸಿಸ್ಟಮ್ಸ್ ಇದೆ ಆಯ್ತಾ, ಕಂಪ್ಯೂಟ್ರು, ಲ್ಯಾಪ್ಟಾಪು, ಆಳು ಮೂಳು ಎಲ್ಲಾರ ಮನೇಲೂ ಇದೆ ಆಯ್ತಾ. ಪ್ರತಿಯೊಬ್ಬರಿಗೂ ಒಂದು ಇಮೇಲ್ ಐಡಿ ಇರುತ್ತೆ, ಒಂದು ಅಕೌಂಟ್ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಮನೆಯಲ್ಲಿ ಒಂದು 5,000 ಓಟ್ ಒಂದು ದಿನಕ್ಕೆ ಹಾಕ್ತಾರೆ ಅಂದರೆ ಆಯ್ತಾ, ಅಕ್ಕಪಕ್ಕದವ್ರದೆಲ್ಲ ಇಸ್ಕೊಂಡು ಒಂದು 5,000 ಒಂದು ಓಟನ್ನು ಹಾಕ್ತಾರೆ ಅಂದರೆ ನೀವು ಯೋಚನೆ ಮಾಡಿ. ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಆಯ್ತಾ, ಒಂದೊಂದು ಊರುಗಳಲ್ಲಿರ್ಬೋದು, ಹಳ್ಳಿಗಳಲ್ಲಿರ್ಬೋದು. ಆಮೇಲೆ ನಮ್ಮ ಯೂತ್ಸ್ ಏನು ಮಾಡ್ತಾರೆ ಗೊತ್ತಾ, ರಚ್ಚಿಡ್ಸ್ಕೊಂಡ್ಬಿಡ್ತಾರೆ ತಲೆಗೆ. ಅವ್ರಿಗೊಂಥರ ಇಂಥ ವಿನ್ ಮಾಡಬೇಕು ಅಂದ್ಕೊಂಡ್ಬಿಟ್ರೆ ಇದೆಯಲ್ಲ, ತಲೆ ಕೆಡಿಸ್ಕೊಂಡ್ಬಿಟ್ಟು ಅವರೇ ಫೋನ್ ಇಸ್ಕೊಂಡು ಅವರೇ ಐಡಿ ಕ್ರಿಯೇಟ್ ಮಾಡಿ ಅಜ್ಜಿದು, ಅಂಕಲ್ದು, ಆಂಟಿದು, ಅಪ್ಪಂದು, ಅಮ್ಮಂದು, ತಾತಂದು ಎಲ್ಲರದು ಹಾಕ್ಬಿಡ್ತಾರೆ ಅವರು. ಅದೊಂಥರ ಕ್ರೇಜ್ ಅದು. ಹಾಗಾಗಿ ಓಟ್ ಬಂದಿರುತ್ತೆ, ಬಂದಿಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಈಗಾರ ಆದರೆ
ಡಿಜಿಟಲ್ ಮಾಧ್ಯಮ ತುಂಬ ಫಾಸ್ಟ್ ಆಗಿದೆ. 99 ಓಟು ಹಿಂಗೆಲ್ಲ ಹಾಕ್ಬೋದು. ಮೊದಲು ಮಿಸ್ ಕಾಲ್ ಕೊಡೋಕ್ಕಿತ್ತು. ಅದು ಮಜಾ, ಅದು ಭಯಂಕರ ಮಜಾ. ಅವಾಗ ಅವ್ರದ್ದು ಆಯ್ತಾ ಮಿಸ್ ಕಾಲ್ ಕೊಡಿ ಅಂತೇಳಿ ಲಾಸ್ಟಲ್ಲಿ ಎಪಿಸೋಡ್ ಮುಗಿದಾಗ ನೀವು ಗಿಲ್ಲಿ ಓಟ್ ಹಾಕ್ಬೇಕಾ, ಈ ನಂಬರ್ಗೆ ಮಿಸ್ ಕಾಲ್ ಕೊಡಿ, ರಕ್ಷಿತನ್ ಓಟ್ ಹಾಕ್ಬೇಕಾ, ಈ ನಂಬರ್ಗೆ ಮಿಸ್ ಕಾಲ್ ಕೊಡಿ ಅಂತಿತ್ತು. ಒಂದು 4 ನಂಬರ್ ಇರೋದು, ಆ ನಂಬರ್ ಕೊಡೋದು, ಮಿಸ್ ಕಾಲ್ ಕೊಟ್ಟರೆ ಓಟ್ಗಳು ಹೋಗ್ತಾ ಇರೋ ಕಂಟಿನ್ಯೂಸ್ ಆಗಿ ಆಯ್ತಾ. ಆಗಂತೂ ಭಯಂಕರ ಮಜಾ. ನಾವೆಲ್ಲ ಅವಾಗ ಏನು ಮಾಡ್ತಿದ್ವು ಅಂತಂದರೆ ಅವಾಗೆಲ್ಲ ಈ ಕೀಪ್ಯಾಡ್ ಫೋನು ಇಸ್ಕೊಳೋದು, ಮಿಸ್ ಕಾಲ್ ಕೊಡೋದು, ಇಸ್ಕೊಳೋದು, ಮಿಸ್ ಕಾಲ್ ಕೊಡೋದು, ಅದೊಂಥರ ಮಜವಾಗಿತ್ತದು. ಆವಾಗಲೇ ಒಂದು ಕ್ರೇಜ್ ಹುಟ್ಟಿತ್ತು ಆ ಓಟ್ ಹಾಕೋದು. ಈಗಿನ ಡಿಜಿಟಲ್ ಅಂದಾಗ ಕೇಳಲೇಬೇಡಿ ಅಲ್ವಾ, ಎಲ್ಲರೂ ಕೂಡ ಓಟ್ ಹಾಕ್ತಾರೆ. ಓಕೆ, 37 ಕೋಟಿ ಓಟ್ ಬಂದಿರ್ಬೋದು, ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಟೀಮೇ ಹೇಳ್ತಿದೆ 37 ಕೋಟಿ ಓಟ್ ಬಂದಿದೆ ವಿನ್ನರಿಗೆ ಅಂದರೆ ಖಂಡಿತವಾಗ್ಲೂ ಬಂದಿರ್ಬೋದು. ಆದರೆ ಸೆಕೆಂಡ್ ಪ್ಲೇಸಲ್ಲಿರುವಂತಹ ರನ್ನರ್ ಅಪ್ಪಿಗೂ ಕೂಡ ಸೇಮ್ ಟು ಓಟ್ ಬಂದಿದೆ, ಸ್ವಲ್ಪ ಅಂತರ ಇದೆ ಅಂತ ಸುದೀಪ್ ಸರ್ ಅವರು ಹೇಳ್ತಿರೋದು ನೋಡಿದ್ರೆ ನನಗೆ ಹಾಕೋ ಇವತ್ತು ಸ್ಯಾಟರ್ಡೇ ಮತ್ತು ಸಂಡೇ ತನಕ ಓಟ್ ಹಾಕಿದ್ರು ಕೂಡ ಆಲ್ಮೋಸ್ಟ್ ಆ ವಿನ್ನರ್ ಲೆವೆಲ್ಗೆ ಇಲ್ಲ ವಿನ್ನರ್ ಕ್ರಾಸ್ ಮಾಡುವಂತಹ ತಾಕತ್ತು ಕೂಡ ರನ್ನರ್ ಅಪ್ಪಿಗೆ ಇದೆ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಪ್ರೊಮೋ ನೋಡಿ, ಯಾರು ಮಿಸ್ಲೀಡ್ ಆಗಬೇಡಿ, ರಕ್ಷಿತನ್ಗೆ ಓಟ್ ಹಾಕಿ. ಅದಲ್ಲದೇನೆ ಆಲ್ರೆಡಿ ಆಯ್ತಾ ಗಿಲ್ಲಿನೇ ವಿನ್ನರು, ಗಿಲ್ಲಿಗೇನೆ 37 ಕೋಟಿ ಓಟ್ ಬಂದಿದೆ ಅಂತೇಳಿ ತುಂಬ ಕಡೆ ಆಯ್ತಾ ನ್ಯೂಸ್ ಹಬ್ಬುತ್ತಾ ಇದೆ. ಒಂದೇ ಸರಿಗೆ ಒಂದು ಕನ್ಕ್ಲೂಷನಿಗೆ ಬರಬೇಡಿ, ಇನ್ನೂ ಕೂಡ ಆಯ್ತಾ ಪಿಕ್ಚರ್ ಬಾಕಿ ಹೇ. ಯಾವಾಗಲೂ ಇಷ್ಟು ಓಪನ್ ಸ್ಟೇಟ್ಮೆಂಟನ್ನ ನಮ್ಮ ಬಿಗ್ ಬಾಸ್ ಟೀಮ್ ಕೊಡಲ್ಲ. 37 ಕೋಟಿ ಓಟ್ ಬಂದಿದೆ ವಿನ್ನರ್ಗೆ, ಓಕೆ ಗಿಲ್ಲಿ ವಿನ್ನರ್, ಹಂಗಲ್ಲ. ಟ್ವಿಸ್ಟ್ ಮೇ ಕಹಾನಿ ಹೇ ಆಯ್ತಾ. ಇನ್ನೂ ವೆಯ್ಟ್ ಮಾಡೋಕ್ಕೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ದಯವಿಟ್ಟು ರಕ್ಷಿತರಿಗೆ ಯಾರ್ಯಾರೆಲ್ಲ ಓಟ್ ಹಾಕ್ತಿದ್ದೀರಾ ಓಟ್ ಹಾಕಿ. ಹಂಗೂ ಎಲ್ಲಾದರೂ ಗಿಲ್ಲಿಗೆ 37 ಕೋಟಿ ಓಟ್ ಬಂದಿದ್ದೆ ಅಂತಲೇ ಇಟ್ಕೊಳ್ಳಿ, ಗಿಲ್ಲಿ ವಿನ್ ಆದ ಅಂತಲೇ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ, ಸೂಪರ್, ನೆಕ್ಸ್ಟ್ ಲೆವೆಲ್ಲು. ಆದರೆ ಓಟ್ ಹಾಕೋದು ನಿಲ್ಲಿಸ್ಬೇಡಿ. ಇಲ್ಲಿ ಗಿಲ್ಲಿ ವಿನ್ನರ್ ಆದರೆ ರಕ್ಷಿತಾ ಖಂಡಿತವಾಗ್ಲೂ ರನ್ನರ್ ಅಪ್ ಆಗೇ ಆಗ್ತಾರೆ. ಗಿಲ್ಲಿ ಮತ್ತು ರಕ್ಷಿತಾ ಇವರಿಬ್ಬರೇ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಮ್ಮ ಸುದೀಪ್ ಸರ್ ಹಿಡ್ಕೊಳ್ಳುವಂಥ 2 ಕೈ ಆಯ್ತಾ. ಅದಕ್ಕೆ ಯಾರು ಕೂಡ ಬದಲಾಯಿಸೋಕ್ಕಾಗಲ್ಲ. ಅದೇ ರೀತಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಟ್ರೋಫಿ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಚಿಂದಿ ಚಿತ್ರಾನ್ನ, ಬೋಂದಿ ಮೊಸರನ್ನ ಸೂಪರ್ ಆಗಿದೆ. ತುಂಬ ಜನ ಹೇಳ್ತಾ ಇದ್ದಾರೆ ಟಾಪ್ 1 ಗಿಲ್ಲಿ, ಟಾಪ್ 2 ಅಶ್ವಿನಿ ಗೌಡ ಅಂತಿದ್ದಾರೆ, ಟಾಪ್ 4 ಬಂದ್ಬಿಟ್ಟು ಯಾರು ಧನುಷ್ ಗೌಡ, ಅದೇ ರೀತಿ ಟಾಪ್ 5 ಬಂದ್ಬಿಟ್ಟು ಕಾವ್ಯ, ಟಾಪ್ 6 ರಘು ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಒಂದು ತೆರೆ ಬೀಳಬೇಕು ಅಂದರೆ ನಿಮಗೆ ಸಂಡೇ ಪ್ರೋಮೋಗಳು ಸ್ಟಾರ್ಟ್ ಆಗ್ತಿದ್ದಂಗೆ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನಾನಂತೂ ನಾಳೆ ನಿಮಗೆ ಕಂಪ್ಲೀಟು ಆಯಿತಾ ಸಂಡೇ ಧಮಾಕ ನಿಮ್ಮ ಜೊತೆಲೇ ಇರ್ತೀನಿ, ನಿಮ್ಮ ಜೊತೆಲೇ ಪ್ರೋಮೋಗಳ ಜೊತೆಗೂ ಟ್ರಾವೆಲ್ ಆಗ್ತೀನಿ. ಏನು ಮಾಡೋದು ಗುರು, ಈ ಬಿಗ್ ಬಾಸ್ ಟೈಮಲ್ಲೇ ನಮಗೆ 108 ಕೆಲಸಗಳು ಬಂತು, 108 ಏನೇನೋ ಆಯಿತಾ ಪರ್ಸ್ನಲ್ ಪ್ರಾಬ್ಲಮ್ಮು, ಹೆಲ್ತ್ ಇಶ್ಯೂ, ಆಳು ಮೂಳು ಅಂತೇಳಿ ಈ ವರ್ಷ ಬಿಗ್ ಬಾಸಿಂದು ಅಷ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಕಂಟಿನ್ಯೂಸ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಟ್ಟಾರೆಯಾಗಿ ಫ್ರೀ ಫಿನಾಲೆಯ ಪ್ರೋಮೋ ನೋಡಿ ಎಲ್ಲೋ ಒಂದು ಕ್ಷಣ ಆಯ್ತಾ ಜನಗಳು ಮಿಸ್ಲೀಡ್ ಆಗೋಕ್ಕೋಸ್ಕರನೇ ಬಿಗ್ ಬಾಸ್ ಟೀಮ್ ಈ ಥರ ಒಂದು ಪ್ರೋಮೋ ಬಿಡುತ್ತಾ ಅನ್ನೋದು ನನ್ನ ಮನಸ್ಸಲ್ಲಿರೋದು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಬಾಯ್.